ಇದು ಸತ್ಯನಾರಾಯಣ ಗೌಡರು ಅಂತೇಳಿ ಇಲ್ಲೇ ನಮ್ಮ ಚೀಕನಹಳ್ಳಿಯವರು. ಅವರು ಆ್ಯಕ್ಚುಲಿ ಕೋರ್ಟಲ್ಲಿ ಇತ್ತಿದ್ದು ಒಂದು 25 ವರ್ಷ ಆಗಿದೆ ಈ ಬಿಲ್ಡಿಂಗ್ ಮಾಡಿ. ಆ್ಯಕ್ಚುಲಿ ಇದಕ್ಕೆ ಯಾವುದೇ ಒಂದು ಸರಿಯಾದ ಒಂದು ಮೆಜರ್ಮೆಂಟ್ ಆಗಲಿ ಇದಾಗಲಿ, ಆಮೇಲೆ ಸರಿಯಾದ ಒಂದು ಪಿಲ್ಲರ್ಗಳೆಲ್ಲ ಹಾಕಿ ಮಾಡಿಲ್ಲ. ಇದನ್ನು ನಾವೇನು ಮಾಡೋದು, ಪುರಸಭೆಯಿಂದ ಇವ್ರಿಗೆ ನೋಟಿಸ್ ಕೊಟ್ಟಿದ್ದು ನಾವು. ಇದನ್ನು ಈ ಥರ ಶಿಥಿಲಗೊಂಡಿದೆ, ಇದನ್ನು ದಯಮಾಡಿ ತೆರವು ಮಾಡಿ, ಇದನ್ನು ಡೆಮಾಲಿಷನ್ ಮಾಡಿ ಅಂತ ನಾವು ಪುರಸಭೆಯಿಂದ ಆದೇಶ ಮಾಡಿದ್ದೀವಿ. ಆದರೂ ಏನಾಯಿತು, ಅವ್ರ ಅಪ್ಪ ಮಗ ಇಬ್ಬರದು ಡಿಸ್ಟ್ರಿಬ್ಯೂಟ್ ಇತ್ತು, ಕೋರ್ಟ್ ಡಿಸ್ಟ್ರಿಬ್ಯೂಟು. ಹಂಗಾಗಿ ಏನಾಯಿತು, ನಾವು ಕೋರ್ಟ್ ವೈಲೇಷನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಅಸಹಾಯಕರಾಗಿ ಸುಮ್ಮನೆ ಇದ್ದು. ಬಟ್ ಅದು ಏನಾಗಿದೆ ಪಾಪ, ಇವತ್ತು 2 ಜೀವ ಹಾನಿ ಆಗಿದೆ. ನಮ್ಮ ಲೋಡರ್ಸ್, ನಮ್ಮ ನಜೀರ್ ಅಂತೇಳಿ ಪಾಪ ಮನುಷ್ಯ, ಒಂದು ದುಡ್ಕೊಂಡು ತಿನ್ನೋಂಥ ಒಬ್ಬ ನಜೀರ್ ಅಂತೇಳಿ ಅವನೊಬ್ಬ ನಿಧನರಾಗಿದ್ದಾನೆ. ಆಮೇಲೆ ಇನ್ನೊಬ್ಬ ನಮ್ಮ ಬೇಲೂರು ನಿವಾಸಿನೇ ಪಾಪ, ಅವರು ಇಲ್ಲಿ ಓಡಾಡ್ತಾ ಬರ್ಬೇಕಾದ್ರೆ ಅಚಾನಕ್ ಆಗಿ ಪಾಪ ಬಿದ್ದೋಗಿದೆ. ಇದನ್ನು ನಾವು ಪುರಸಭೆಯಿಂದ ನಾನು ಹೆಚ್ಚು ಕಡಿಮೆ ಅಂದರೆ 3 ರಿಂದ 4 ನೋಟಿಸು ನಾವೇ ಕೊಡಿಸಿದ್ದೀವಿ. ಆಮೇಲೆ ಈ ಬಿಲ್ಡಿಂಗ್ ಅವ್ರದ್ದು ಸತ್ಯನಾರಾಯಣ ಗೌಡ್ರಿಗೆ ಮೊನ್ನೆ ರೀಸೆಂಟಾಗಿ ತೀರ್ಕೊಂಡಿದ್ದಾರೆ ಯಾರು ಈ ಓನರು. ಮಕ್ಳಿಗಿನ್ನ ಇನ್ನೂ ಗೊತ್ತಿಲ್ಲ ಏನಾಗಿದೆ, ಏನು ಬಿಟ್ಟಿದೆ ಮಕ್ಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಈ ಬಿಲ್ಡಿಂಗ್ನ ನಾವು ಪುರಸಭೆ ನಾನು 40 ವರ್ಷದ ಹಿಂದೆನೇ ಅದನ್ನು ಸ್ಥಗಿತಗೊಳಿಸಿದ್ದೀವಿ. ಯಾಕೆಂದರೆ ಯಾವುದೇ ರೀತಿ ಪೂರ್ವಭಾವಿ ಏನು ಮಾಡ್ಕೊಂಡಿಲ್ಲ. ಅದು ಹಂಗೇನೆ ನಮ್ಮ ಪುರಸಭೆ ಇಂಜಿನಿಯರ್ ಅದನ್ನು ಡೆಮಾಲಿಷನ್ ಮಾಡಬೇಕು ಅಂತ ಅವಾಗಿಂದ ಹೇಳಿ ಅದನ್ನು ಯಾವುದು ಓಪನ್ ಮಾಡಲಿಕ್ಕೆ ಬಿಟ್ಟಿಲ್ಲ. ಅದನ್ನು ಇದು ಅಷ್ಟೇ ನಾವು ಇವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ವಿ, ಬಟ್ ಯಾರು ಅವರು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಇವತ್ತು ಪಾಪ ದುರ್ಘಟನೆ ಇವತ್ತು ಬೇಲೂರಲ್ಲಿ ಇತಿಹಾಸದಲ್ಲಿ ಮರುಕಳಿಸ್ಬಿಟ್ಟಿದೆ. ಈ ಒಂದು ಸಾವಿಗೆ ಕಾರಣರಾದಂಥ ನಮ್ಮ ಬಿಲ್ಡಿಂಗ್ ಓನರ್ಗಳು ಇದಕ್ಕೆ ಜವಾಬ್ದಾರ ಆಗ್ತಾರೆ. ಯಾಕೆಂದ್ರೆ ಇವತ್ತು ಒಂದು ಜೀವ ಹೋಯ್ತು ಅಂದ್ರೆ ಅದನ್ನ ಮರಳಿ ಪಡೆಯೋಕ್ಕಾಗಲ್ಲ. ಯಾಕೆ ಈ ತರ ಬೇಜವಾಬ್ದಾರ ಈ ತರ ಬಿಲ್ಡಿಂಗ್ ನಲ್ಲಿ ಕಟ್ಕೊಂಡು ಜನಗಳನ್ನ ಇದು ಮಾಡ್ತಾರೆ ಇವರು? ಇವತ್ತು ಬೇಲೂರು ಪುರಸಭಾ ವ್ಯಾಪ್ತಿಯ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋಂಥ ಶ್ರೀ ಸತ್ಯನಾರಾಯಣ ಅವ್ರಿಗೆ ಸೇರಿದಂಥ ಬಿಲ್ಡಿಂಗು ಸುಮಾರು 25 ರಿಂದ 30 ವರ್ಷದ ಹಳೆ ಆದಂಥ ಬಿಲ್ಡಿಂಗು ಇವತ್ತು ಬಿದೋಗಿದೆ. ದುರದೃಷ್ಟ ಇದಾಗಿ ಜೊತೆಗೆ ಇಲ್ಲಿ ಯಾರ್ಯಾರು ಬೀದಿ ಬದಿ ವ್ಯಾಪಾರಿಗಳು ಇದ್ರು ಅವರೆಲ್ಲರಿಗೂ ಕೂಡ ಈಗಾಗಲೇ ಇಂಟಿಮೇಷನ್ ಮಾಡಿದ್ವಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೀದಿ ಬದಿ ವ್ಯಾಪಾರ ಮಾಡಬಾರ್ದು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಂತ ಹೇಳ್ಬಿಟ್ಟು. ಜೊತೆಗೆ ಅವ್ರಿಗೆ ಆರ್ಟಿಕಲ್ ಸರ್ಕಲ್ ಅಲ್ಲಿ ಈ ಮುಂದೆ ಅಲ್ಲೂ ಕೂಡ ಮಾರ್ಕಿಂಗ್ ಮಾಡಿ ಅಲ್ಲೇ ವೆಂಡಿಂಗ್ ಝೋನ್ ಅಲ್ಲೇ ಇರಬೇಕು ಅಂತ ಕೂಡ ಸಾಕಷ್ಟು ಸಲ ತಿಳಿ ಹೇಳಿದ್ವಿ. ಅಂದ್ರೂ ಕೂಡ ಇವತ್ತು ಭಾನುವಾರ ಆಗಿರೋದ್ರಿಂದ ಬಂದು ವ್ಯಾಪಾರಸ್ಥರು ಬಂದು ಅಲ್ಲಿ ವ್ಯಾಪಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ಅದು ಡೆಮಾಲಿಷನ್ ಆಗಿದೆ. ಈಗ ಈಗಾಗಲೇ ಅವರು ಬಿಲ್ಡಿಂಗ್ ಈಗ ಕೋರ್ಟಲ್ಲೂ ಕೂಡ ವ್ಯಾಜ್ಯ ನಡೀತಾ ಇದೆ. ಕೋರ್ಟಲ್ಲೂ ಸಮೇತ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ನಡೆಯೋದ್ರಿಂದ ಅದನ್ನು ಕೂಡ ಅವ್ರಿಗೆ ಏನು ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಇವತ್ತು ಅವಘಡ ನಡೀತಿದೆ. ಸಂಬಂಧಪಟ್ಟ ಇವರು ಸತ್ಯನಾರಾಯಣ ಗೌಡ್ರು ಅವರು ಏನ್ ಮಾಲೀಕರು ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರ ವಿರುದ್ಧ ಯಾವ ಕ್ರಮ ಕೈಗೊಳ್ತೀವಿ, ಏನಾದ್ರು ಶಿಸ್ತು ಕ್ರಮ ಕೈಗೊಳ್ತಿಲ್ಲ, ಯಾವ ರೀತಿ ಕ್ರಮ? ಅದೇ ಸರ್, ಈಗ ಮುಂದಿನ ದಿನಗಳಲ್ಲಿ ಅದು ಯಾವ ತರ ಯಾರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಮೇಲಧಿಕಾರಿಗಳನ್ನ ವರದಿ ಕೊಟ್ಟು ಅವರಿಂದ ತಗೊಂತೀನಿ. ಈ ಕಟ್ಟಡ ನಮ್ಮ ಪುರಸಭೆಗೆ ಸೇರಿದಂಥ ಕಟ್ಟಡ ಆಗಿರಲ್ಲ. ಇದು ಶ್ರೀಮಾನ್ ಸತ್ಯನಾರಾಯಣ ಗೌಡ್ರು ಅನ್ನೋ ಒಂದು ಪ್ರಾಪರ್ಟಿ ಆಗಿರುತ್ತೆ. ಈ ಸತ್ಯನಾರಾಯಣ ಗೌಡ್ರು ಅವರು ಮಗ ಮತ್ತು ಸತ್ಯನಾರಾಯಣ ಗೌಡ್ರು ಮಗ ಅವರು ಇಬ್ಬರು ಕೋರ್ಟಿನಲ್ಲಿ ವಾದ ವಿವಾದ ಇರೋದ್ರಿಂದ ಅವರು ಈ ಮಳಿಗೆಗಳನ್ನು ಅವತ್ತಿನ ದಿನಗಳಲ್ಲೇ ಸುಮಾರು 8-10 ವರ್ಷದಿಂದಲೇ ಬಾಗಿಲಾಕುವಂಥ ಕೆಲಸವನ್ನು ಮಾಡಿರ್ತಾರೆ. ಆದರೂ ಸಹ ಈ ವ್ಯಾಪಾರ ವಹಿವಾಟು ಮಾಡುವಂಥವರು, ಹೂವಿನ ವ್ಯಾಪಾರ ಮಾಡುವಂಥವರು ಮುಂದೆ ಬಂದು ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ನಾವು ನಮ್ಮ ಪುರಸಭಾ ವತಿಯಿಂದ ತಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗಬೇಡಿ, ದಯಮಾಡಿ ನಿಮಗೆ ಫುಟ್ಪಾತ್ಗೆ ಅಂತೇಳಿ ಈ ಒಂದು ಮುಂದೆ ಇರ್ತಕ್ಕಂಥ ಹಡಿಕರ್ ಸರ್ಕಲ್ ಅಂತ ನಾವು ಒಂದು ಗೆರೆ ಹಾಕಿ ಪೇಂಟ್ ಮಾಡಿ ತಳ್ಳೋ ಗಾಡಿಗೆ ಮತ್ತು ಹೂ ಮಾರೋದಕ್ಕೆ ಮಾರ್ಕೆಟಲ್ಲಿ ವ್ಯವಸ್ಥೆಗಳನ್ನು ಸಹ ಮಾಡಿಕೊಟ್ಟಿರ್ತೇವೆ. ಆದರೂ ಸಹ ಇವತ್ತು ವ್ಯಾಪಾರಕ್ಕೆ ಅಂತ ಬಂದಂಥವರು ಕೆಲವರು ಹಣ್ಣಿನ ವ್ಯಾಪಾರಿ, ಹೂವಿನ ವ್ಯಾಪಾರಿಗಳು ಅವರ ಮೇಲೆ ಹಳೆ ಬಿಲ್ಡಿಂಗ್ ಬಿದ್ದು ತೀರೋಗಿರ್ತಾರೆ. ಇವತ್ತು ಬೇಲೂರಿನಲ್ಲಿ ನಡಿಬಾರ್ದಂತ ಒಂದು ಘಟನೆ ನಡೆದೋಗಿದೆ. ಕೋರ್ಟಲ್ಲಿ ಇರೋದ್ರಿಂದ ನಾವು ಯಾವುದೇ ಥರದನ್ನ ವ್ಯಾಪಾರ ವಹಿವಾಟು ಮಾಡೋಕ್ಕಾಗಲಿ ಅವ್ರಿಗೆ ತಿಳಿಸೋದಕ್ಕಾಗಲಿ ನಮ್ಮ ಹತ್ರ ಆಗಿರಲ್ಲ. ಬಟ್ ಅವ್ರು ಏನಾದರೂ ವ್ಯಾಪಾರ ವಹಿವಾಟಿಗೆ ಬಾಗಿಲು ತೆಗೆದಿದ್ರೆ ನಾವು ಪರವಾನಗಿ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಬೀಗವನ್ನು ಹಾಕುವಂಥ ಕೆಲಸ ನಾವು ಮಾಡ್ತಿದ್ವಿ. ಬಟ್ ನಮ್ಮ ಗಮನಕ್ಕೆ ಅದು ಬಂದಿರತಕ್ಕಂಥದ್ದಲ್ಲ ಸರ್. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.